ಹೆಸರಿನಲ್ಲಿ ರಾಮ ಇದ್ರೆ ಸಾಲದು, ನಡವಳಿಕೆ ಮುಖ್ಯ ಅಂತೇಳಿ ಕುಮಾರಸ್ವಾಮಿ ಹೇಳಿರುವಂಥದ್ದು ಸರ್. ಮೇಲೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಸರ್ ನಿನ್ನೆ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಸರ್ ನಿನ್ನೆ ಅಹಿಂದ ಸಮಾವೇಶ ನಡೀತಲ್ಲ, ಅದೇನಾದ್ರೂ ಅಹಿಂದ ಸಮಾವೇಶ ಶೋಷಿತರ ಸಮಾವೇಶ ಬಿಜೆಪಿ ಅವ್ರಿಗೆ ಏನಾದ್ರು ನಡ್ಕೊಬಿಟ್ಟು ಈ ರೀತಿ ಪ್ರಚೋದನೆ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ. ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರುವಂಥದ್ದು. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಸಿಟಿ ರವಿ ಅವರು. ನಾವು 136 ಜನ ಗೆದ್ದಿದ್ದೀವಿ. ಎಷ್ಟು ಜನ? 136. ನಮ್ಗೆ ಎಷ್ಟು ಓಟ್ ಬಂದಿರೋದು? 43% ಓಟ್ ಬಂದಿದೆ. ಅವ್ರಿಗೆ ಎಷ್ಟು ಬಂದಿದೆ? 37% ಓಟ್ ಬಂದಿದೆ. ಹೆಂಗೆ ಬಿದ್ದೋಗುತ್ತೆ? ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ 1 ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೆಂಗೆ ಬಿದ್ದೋಗೋದು? ಹೆಂಗಯ್ಯ? ಕಾನೂನು ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ, ಕ್ರಮ ತಗೊಳ್ತೀವಿ ಅಂತವ್ರ ಮೇಲೆ. ಸರ್, ತುಮಕೂರು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ನಿಮ್ಮ ಮುಂದೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು. ತುಮಕೂರಿನವರೆಗೆ ಮೆಟ್ರೋನ ವಿಸ್ತಾರ ಮಾಡಬೇಕು, ಸರ್ಕಾರದ ಮುಂದೆ ಮನವಿ ಇಡ್ತೀವಿ ಅಂತ ಹೇಳಿದ್ರು. ಅದು ಹೇಳಿದ್ದಾರೆ, ಅದನ್ನ ಕ್ಯಾಬಿನೆಟ್ ಕೂತ್ಕೊಂಡು ಚರ್ಚೆ ಮಾಡ್ತೀವಿ. ಸರ್, ಹೆಸರಿನಲ್ಲಿ ರಾಮ ಇದ್ರೆ ಸಾಲದು, ನಡವಳಿಕೆ ಮುಖ್ಯ ಅಂತೇಳಿ ಕುಮಾರಸ್ವಾಮಿ ಹೇಳಿರುವಂಥದ್ದು ಸರ್. ಮೇಲೆ ಮೊದಲು ಕುಮಾರಸ್ವಾಮಿ ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಸರ್ ನಿನ್ನೆ ಕುಮಾರಸ್ವಾಮಿ ಅವರು ಮೊದಲು ನಡವಳಿಕೆ ಕಲ್ತ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೇಳಿ. ಸರ್ ನಿನ್ನೆ ಅಹಿಂದ ಸಮಾವೇಶ ನಡೀತಲ್ಲ, ಅದೇನಾದ್ರೂ ಅಹಿಂದ ಸಮಾವೇಶ ಶೋಷಿತರ ಸಮಾವೇಶ ಬಿಜೆಪಿ ಅವ್ರಿಗೆ ಏನಾದ್ರು ನಡ್ಕೊಬಿಟ್ಟು ಈ ರೀತಿ ಪ್ರಚೋದನೆ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಪಾರ್ಲಿಮೆಂಟ್ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ. ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೊರಟಿದ್ದಾರೆ. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತೇಳಿ ಸಿಟಿ ರವರು ವಾಗ್ದಾಳಿ ಮಾಡಿರುವಂಥದ್ದು. ಹೀಗೆ ಮುಂದುವರೆದ್ರೆ ಲೋಕಸಭೆ ಚುನಾವಣೆ ಆಸುಪಾಸಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಸಿಟಿ ರವಿ ಅವರು. ನಾವು 136 ಜನ ಗೆದ್ದಿದ್ದೀವಿ. ಎಷ್ಟು ಜನ? 136. ನಮ್ಗೆ ಎಷ್ಟು ಓಟ್ ಬಂದಿರೋದು? 43% ಓಟ್ ಬಂದಿದೆ. ಅವ್ರಿಗೆ ಎಷ್ಟು ಬಂದಿದೆ? 37% ಓಟ್ ಬಂದಿದೆ. ಹೆಂಗೆ ಬಿದ್ದೋಗುತ್ತೆ? ಹೆಂಗೆ ಬಿದ್ದೋಗೋದು? ಹೆಂಗಯ್ಯ? ಕಾನೂನು ಯಾರೇ ಕೈಗೆತ್ಕೊಂಡ್ರು ಕೂಡ ಸರ್ಕಾರ ಸಹಿಸಲ್ಲ, ಕ್ರಮ ತಗೊಳ್ತೀವಿ ಅಂತವ್ರ ಮೇಲೆ. ಸರ್, ತುಮಕೂರು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರು ನಿಮ್ಮ ಮುಂದೆ ಒಂದು ಬೇಡಿಕೆಯನ್ನು ಕೂಡ ಇಟ್ಟರು. ತುಮಕೂರಿನವರೆಗೆ ಮೆಟ್ರೋನ ವಿಸ್ತಾರ ಮಾಡಬೇಕು, ಸರ್ಕಾರದ ಮುಂದೆ ಮನವಿ ಇಡ್ತೀವಿ ಅಂತ ಹೇಳಿದ್ರು. ಅದು ಹೇಳಿದ್ದಾರೆ, ಅದನ್ನ ಕ್ಯಾಬಿನೆಟ್ ಕೂತ್ಕೊಂಡು ಚರ್ಚೆ ಮಾಡ್ತೀವಿ.